ಸಂಘಟನೆಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳು ಸೇರಿ ಇವತ್ತೇನು ಮನವಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ, ನಾನು ಮುಲಾಜಿಲ್ಲದೆ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಈ ಪಾಪದ ಕೆಲಸ ಮಾಡಿದವರು ಎಂ ಬಿ ಪಾಟೀಲ್, ನೇರವಾದಂತ ಆರೋಪ. ಧರ್ಮ ಒಡೆಯುವಂತ ಕೆಲಸವನ್ನ ಎಂ ಬಿ ಪಾಟೀಲ್ರೆ ನೀವು ಹಿಂದೆ ಒಂದ್ಸಾರಿ ಮಾಡಿದ್ರಿ, ನೆನಪಿದೆಯಾ? ಅದಕ್ಕೆ ನಿಮ್ಮ ಸರ್ಕಾರನ ಮನೆಗೆ ಕಳಿಸಿದ್ದಕ್ಕೆ ನಿಮ್ಮ ಕೆಪಿಸಿಸಿ ಅಧ್ಯಕ್ಷರು ತಪ್ಪಾಯ್ತು ಸ್ವಾಮಿ ಅಂತ ಕರ್ನಾಟಕದ ಜನರನ್ನ, ಹಿಂದೂ ಸಮಾಜದವ್ರನ್ನ, ವೀರಶೈವ ಲಿಂಗಾಯತರನ್ನ ನೀವು ಕ್ಷಮೆ ಕೇಳಿ ಅಧಿಕಾರಕ್ಕೆ ತಂದಿದ್ದೀರಿ. ನೀವು ತಡೆದಿದ್ದು ಯಾರು ಗೊತ್ತಾ? ಬೆಂಕಿನ ತಡೆದಿದ್ದೀರಿ. ನೀವು ತಡೆಯಿರೋದು ಬೆಂಕಿನ. ಹಿಂದೆ ಏನು ಯಾವ ರೀತಿ ನಡ್ಕೊಂಡಿದ್ದೀರಿ, ರಂಭಾಪುರಿ ಶ್ರೀಗಳು ಬಂದಾಗ, ಶ್ರೀಶೈಲ ಜಗದ್ಗುರುಗಳು ನಿಮ್ಮ ಕ್ಷೇತ್ರಕ್ಕೆ ಬಂದಾಗ ಯಾವ ರೀತಿ ನಡ್ಕೊಂಡಿದ್ರಿ, ಇದನ್ನೆಲ್ಲನ ಗುರುಗಳು ಮರೆತು ಮತ್ತೆ ನಿಮಗೆ ಆಶೀರ್ವಾದ ಮಾಡಿದ್ರು. ಆದ್ರೆ ಈಗೇನ್ ನೀವು ಮಾಡಿ ಕೊಟ್ಟಿದ್ರಿ ಎಂ ಬಿ ಪಾಟೀಲ್ರೆ, ಇದು ನಿಮ್ಮನ್ನೇ ಸುಡುತ್ತದೆ. ನಾನು ನಿಮ್ಮ ಒಳ್ಳೆಯದಕ್ಕೆ ಮಾತು ಹೇಳ್ತಾ ಇದ್ದೇನೆ. ದಯಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನೀವೇನು ರಾಜಕೀಯ ಕುತಂತ್ರ ನಡೆಸಿರಲ್ಲ, ರಾಜಕೀಯ ಮಾಡ್ರಿ. ನಾವು ರಾಜಕೀಯ ಮಾಡ್ತೀವಿ, ನೀವು ಮಾಡ್ರಿ. ನಾವು ಬಿಜೆಪಿಯಿಂದ ರಾಜಕೀಯ ಮಾಡ್ತಾ ಇದ್ದೀವಿ, ನೀವು ಕಾಂಗ್ರೆಸ್ನಿಂದ ರಾಜಕಾರಣ ಮಾಡ್ತಿದ್ದೀವಿ. ರಾಜಕಾರಣ ಮಾಡೋಣ, ಆದ್ರೆ ಸ್ವಾಮೀಜಿಗಳನ್ನ ಕರೆತಂದು ಅವ್ರನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡಕ್ ಹೊರಟಿದ್ದೀರಲ್ಲ. ಈ ದೇಶದ ಇತಿಹಾಸ ಹೋದ್ರೆ ನೀವು ಯಾರು ಸಂತರನ್ನ, ಸಾಧುಗಳನ್ನ ತಡುವಂತ ಕೆಲಸ ಮಾಡ್ಯಾರ, ಅವ್ರು ಸುಟ್ಟು ಹೋಗ್ಯಾರ. ಅದೇ ರೀತಿ ನೀವು ಆ ಸಂತರ ಶಾಪದಲ್ಲಿ ಸುಟ್ಟು ಹೋಗ್ತೀರಿ ಅಂತ ಪಾಠದ ನೆನಪಿಟ್ಕೊಳ್ಳಿ. ಅದಕ್ಕೆ ನಿನ್ನೆಯಿಂದ ಇವತ್ತೇನು ನಮ್ಮ ಹಿಂದೂ ಸಮಾಜದ ಬಂಧುಗಳು ಶಾಂತ ರೀತಿಯಿಂದ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಆಯ್ತು, ನಾನು ಎಂ ಬಿ ಪಾಟೀಲ್ರಿಗೆ ಇನ್ನೊಂದು ಸವಾಲು ಹೇಳಿಕ್ ಹೋಯ್ತು. ನೀವು ಬಸವಣ್ಣನ ಧರ್ಮ ಸ್ಥಾಪನೆ ಮಾಡಕ್ ಕೊಟ್ಟಿದ್ದೀನಿ, ನಾನು ಪ್ರತ್ಯೇಕ ಧರ್ಮ ಸ್ಥಾಪನೆ ಮಾಡಕ್ ಕೊಟ್ಟಿದ್ದೀನಿ ಅಂತ ಹೇಳಿ ನೀವು ಹೊರಟಿರಲ್ಲ. ಮೊದಲು ಇದೇ ಬಿಜಾಪುರದಲ್ಲೇ ವೇದಿಕೆ ನಿರ್ಮಾಣ ಮಾಡಿ ಬರ್ತೇವೆ. ನಾವು ಇತಿಹಾಸದ ದಾಖಲಾತಿ ತಗೊಂಡು ನೀವು ಬನ್ನಿ. ನಾನು ವಿನಂತಿ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ. ನನಗೆ ಗೊತ್ತಿಲ್ಲ, ನಿಮ್ಮ ಮನೆಗೆ ಬಂದಿಲ್ಲ. ನಿಮ್ಮ ಮನೆಗೆ ಬಂದವರು ನನಗೆ ಹೇಳಿದಾರೆ ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿದೆ. ನಿಮ್ಮ ಮನೆಯಲ್ಲಿ ಕ್ರಿಶ್ಚಿಯನ್ ಪೂಜೆ ಮಾಡ್ತೀನಿ ಅಂತ ಹೇಳಿ ಗೊತ್ತಿದೆ ನನಗೆ. ಆಗ ನಾನು ನಿಮ್ಮ ಮನೆಗೆ ಹೋಗಿ ನೋಡಿಲ್ಲ. ಆದ್ರೆ ಅಲ್ಲಿ ನೋಡಿ ಬಂದಿರೋದು ಕೆಲವರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ನೀವು ಕ್ರಿಶ್ಚಿಯನ್ ಪೂಜೆ ಮಾಡ್ತಿದ್ರೆ ನೀವು ನಿಜವಾಗಲೂ ಹಿಂದೂಗಳು ಅಂತ ಹೇಳಿ ನಾವು ಹೆಮ್ಮೆ ಪಡ್ತೇವೆ, ನಿಮ್ಮನ್ನು ವಿರೋಧ ಮಾಡೋದಿಲ್ಲ. ಆದ್ರೆ ಆಚಾರ ಮಾಡೋದೊಂದು, ಹೇಳೋದೊಂದು, ಮಾಡೋದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಲಿಂಗಾಯತ ಅಂದ್ರೆ ಏನು, ಪ್ರತ್ಯೇಕ ಧರ್ಮ ಅಂದ್ರೆ ಏನು, ಎಲ್ಲೂ ಕೂಡ ಬಸವಣ್ಣ ಪ್ರತ್ಯೇಕ ಧರ್ಮ ಮಾಡ್ಬೇಕಂತ ಹೇಳಿಲ್ಲ. ಬಸವಣ್ಣನ ಪ್ರತಿಯೊಂದು ವಚನದಲ್ಲಿ ಕೂಡಲ ಸಂಗಮ ದೇವ ಅಂತ ಇರೋದು. ಕೂಡಲ ಸಂಗಮನಾಥನನ್ನ ದೇವರು ಅಂತ ನಾವು ಪೂಜೆ ಮಾಡ್ತೇವೆ. ಎಲ್ಲಾ ಕಡೆ ಕೂಡಲ ಸಂಗಮನಾಥನ ಮಠಗಳಿದಾವೆ, ದೇವಸ್ಥಾನಗಳಿದಾವೆ. ಅದಕ್ಕೆ ಇದನ್ನು ಮಾಡಿರ್ತಕ್ಕಂಥವ್ರು ನೇರವಾಗಿ ಎಂ ಬಿ ಪಾಟೀಲ್. ನಾನು ನಿನ್ನೆ ಶಿವಾನಂದ ಪಾಟೀಲ್ರು ಹೇಳಿರ್ತಕ್ಕಂಥ ಮಾತನ್ನ ನಾನು ಗೌರವಿಸ್ತೇನೆ, ಬೆಂಬಲಿಸ್ತೇನೆ. ಅರ್ಥ ಮಾಡ್ಕೊಳ್ಳಿ. ಅವ್ರು ಕಾಂಗ್ರೆಸ್ನಲ್ಲಿ ಇರ್ಬೋದು, ಅವ್ರು ಹೇಳಿರ್ತಕ್ಕಂಥ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಸಮಾಜಕ್ಕೆ ಸರಿಯಾಗಿ ಹೇಳಿದ್ರು. ವೀರಶೈವ ಮಠಾಧೀಶರ ಬಗ್ಗೆನೂ ಕೂಡ ಹೇಳಿದಾರೆ ಒಂದು ಮಾತು. ವೀರಶೈವ ಲಿಂಗಾಯತ ಮಠಗಳು ಅಂತ ಹೇಳಿ ನಾವೇನು ಒಬ್ರಿಗೊಬ್ರು ಹೊಡೆದಾಡ್ತಾ ಇದೀವಿ, ಇದು ಬಹಳ ನೋವು ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತದ ಮಠಗಳು ಕೂಡ ನಾವು ಮಠಾಧೀಶರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇದನ್ನ ನಮ್ಮನ್ನು ಹೊಡೆದು ಬೆಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು ನಾನು ಮಾತು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೇನೆ, ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗೇನ್ ನೀವು ಜಾತಿ ಗಣತಿ ಸಮೀಕ್ಷೆ ಮಾಡಕ್ ಹೊಂಟಿರಲಿಲ್ಲ, ಏನ್ ಹೇಳಕತ್ತೀರಿ ಎಂ ಬಿ ಪಾಟೀಲ್ರೆ? ಲಿಂಗಾಯತ ಧರ್ಮ ಅಂತ ಪರಿಸ್ಥಿತಿ ನನಗೆ ಹೇಳಿ ನೀವು. ಆಯ್ತಪ್ಪ, ನೀವ್ ಹೇಳ್ದಂಗೆ ಲಿಂಗಾಯತ ರೆಡ್ಡಿ, ಲಿಂಗಾಯತ ಧರ್ಮದಲ್ಲಿ ಕಾಲಂ ಬರೆದ್ರೆ ನಮ್ಗೆ ನಮ್ಮ ಬಡವರ ಮಕ್ಕಳು ಮೀಸಲಾತಿ ಸಿಗ್ತದ? ಹೇಳಿ ನೋಡೋಣ. ಹಿಂದೂ ಅಂತ ಬರೆದಾಗ ಮಾತ್ರ ನಮಗೆ ಮೀಸಲಾತಿ ಸಿಗ್ತದೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಹಿಂದೆ ನಮ್ಮೆಲ್ಲ ಏನು 6 ಧರ್ಮಗಳ ಪ್ರತ್ಯೇಕ ಧರ್ಮ ಅಂತ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನ ಪ್ರಕಾರ ರೆಕಗ್ನೈಸ್ ಆಗೋಕ್ಕಿಂತ ಮುಂಚಿತವಾಗಿ ಬೆಳೆದವ್ರೆ. ಮೊದಲು ಏನ್ ಬರೀತಿದ್ವಿ ನಾವು? ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್, ಹಿಂದೂ ಬೌದ್ಧ ಅಂತ ಬರೀತಿದ್ವಿ. ಯಾವಾಗ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನಬದ್ಧವಾಗಿ ಧರ್ಮಗಳು ರಿಕಗ್ನೈಸ್ ಆಯ್ತು, ಅವಾಗ ಅದನ್ನ ಅವ್ರ ಧರ್ಮದ ಕಾಲಲ್ಲಿ ಪ್ರತ್ಯೇಕ ಬರೆದ್ರು. ಮೊದಲು ರಿಕಗ್ನೈಸ್ ಆಗಲಿ, ಆಮೇಲೆ ಬೇಕಾದ್ರೆ ಪ್ರತ್ಯೇಕ ಬರೀಬೇಕಾ ಬೇಡ ಅನ್ನೋದನ್ನು ಸಮಾಜ ತೀರ್ಮಾನ ಮಾಡ್ತದೆ. ಆದ್ರೆ ಇವತ್ತು ಬಡವರ ಮಕ್ಕಳು ನಾನು ಹೇಳಿಕ್ಕೆ ಬಯಸ್ತೇನೆ,
ಬಡವರ ಮಕ್ಕಳು ಹಾಳು ಮಾಡಕ್ ಹೊರಟಿದ್ರು. ನನಗೆ ಹೇಳಿ, ಈ ವಿಷಯವಾಗಿ ನಾವು ಬಹಿರಂಗವಾಗಿ ಚರ್ಚೆ ಮಾಡೋಣ. ನಾವು ಸಮಾಜವನ್ನು ಬಲಿಪಶು ಮಾಡತಕ್ಕಂಥ ಕೆಲಸ ಮಾಡೋದು ಬೇಡ. ನಿಮ್ಮ ರಾಜಕಾರಣಕ್ಕೋಸ್ಕರ ವೀರಶೈವ ಲಿಂಗಾಯತ ಸಮಾಜವನ್ನ ಹಾಳು ಮಾಡತಕ್ಕಂಥ ಕೆಲಸ ಎಂ ಬಿ ಪಾಟೀಲ್ ದಯಮಾಡಿ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಲ್ಸಿ ಬರ್ತಿದ್ದ. ನಾವೆಲ್ಲ ಮಠದಾಗ ಓದಿ ಬೆಳೆದಿದ್ದೇವೆ, ನೀವು ಮಠದಲ್ಲಿ ಬೆಳೆದಿದ್ದೀರ ಗೊತ್ತಿಲ್ಲ. ನಾವು ಹುಟ್ಟಿದಾಗ್ಲಿಂದನೂ ನಾವು ಕಾಲೇಜ್ ಮುಗಿಯವರೆಗೆ ಮಠಗಳಿಗೆ ಓದಿ ಬೆಳೆದಿದ್ದೇವೆ. ಮಠದ ಸಿದ್ಧಾಂತದಲ್ಲಿ ಬೆಳೆದಿರೋದನ್ನ ನೋವಿನಿಂದ ಮಾತನ್ನು ಹೇಳ್ತಾ ಇದ್ದೀವಿ. ನಾವು ರಾಜಕಾರಣ ಮಾಡೋದಕ್ಕೆ ಬೇರೆಷ್ಟು ದೊಡ್ಡದ ವೇದಿಕೆ ಇದೆ. ಆದ್ರೆ ರಾಜಕೀಯ ಹೆಸರಿನಲ್ಲಿ, ಧರ್ಮ ಹೆಸರಿನಲ್ಲಿ ಏನ್ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರೆ ಇದು ಬಹಳ ನೋವು ತರ್ತಕ್ಕಂಥ ವಿಚಾರ. ಇನ್ನೊಂದು ಮಾತು, ಎಷ್ಟು ಮಂದಿ ಮಾತಾಡಿಲ್ರಿ? ಎಷ್ಟು ಮಂದಿ ಮಾತಾಡಿಲ್ಲ? ದಿನ ಬೈತಾರಲ್ಲ, ಎಷ್ಟು ಮಂದಿ ಸ್ವಾಮಿಗಳು ಮಾತಾಡಿ, ಎಷ್ಟು ಮಂದಿ ರಾಜಕಾರಣಿಗಳು ಮಾತಾಡಿಲ್ಲ? ಇದೇ ಜಿಲ್ಲೆಯಲ್ಲಿ ಎಷ್ಟು ಜನ ರಾಜಕಾರಣಿಗಳು ಮಾತಾಡಿಲ್ಲ? ಎಷ್ಟು ಮಂದಿ ಬ್ಯಾನ್ ಮಾಡಿದ್ರಿ? ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರಲ್ರಿ ಎಂ ಬಿ ಪಾಟೀಲ್ರೇ, ಎಷ್ಟು ಮಂದಿನ ಬ್ಯಾನ್ ಮಾಡಿದ್ರಿ? ಇಲ್ಲಿ ಬ್ಯಾನ್ ಮಾಡೋದಲ್ದೆ ಕನ್ನಡ ಶ್ರೀಗಳನ್ನು ಹೆದರ್ಸಕ್ ಹೋಗ್ತೀರಿ. ಅಲ್ಲಿ ಬಾಗಲಕೋಟೆಯಲ್ಲಿ ಡಿಸಿನ ತಹಸೀಲ್ದಾರ್ ಹೆದರ್ಸ್ತೀರಿ. 4 ದಿವಸ ನಾನು ನಿಮ್ಗೆ ಸಮಯ ಕೊಡ್ತೇನೆ, ಅರ್ಥ ಮಾಡ್ಕೊಳ್ಳಿ. 4-5 ದಿನದಲ್ಲಿ ಇದನ್ನ ಮುಗಿಸುವಂತ ಕೆಲಸ ಮಾಡಿ ನಮಗೆ ಬೆಳೆಸಬೇಕಾದಂತ ಉದ್ದೇಶ ಅಲ್ಲ. ಇಲ್ಲದೆ ಹೋದ್ರೆ ನಿಮ್ಮ ವಿಧಾನಸಭಾ ಕ್ಷೇತ್ರದಿಂದ ಹಳ್ಳಿಗೆ